ಯಾರಿಂದ ಸ್ವತಂತ್ರ ಬಂತು? ಬ್ರಿಟಿಷರಿಂದ ಸ್ವತಂತ್ರ ಬಂತು. ಯಾಕೆ ಬ್ರಿಟಿಷರಿಗೆ ಸ್ವತಂತ್ರ ನಾವು ಯಾಕೆ ಪಡ್ಕೋಬೇಕಾಯ್ತು? ಅವರಿಂದ ಏನಾಗಿತ್ತು ಭಾರತದಲ್ಲಿ? ಯಾಕೆ ಅವರಿಂದ ಸ್ವತಂತ್ರವನ್ನ ಪಡ್ಕೊಂಡ್ವಿ? ನಮ್ಮ ಇಡೀ ಭಾರತದ ಆಡಳಿತ ಅವರ ಕೈಯಲ್ಲಿತ್ತು. ಹಲವಾರು ಯುದ್ಧಗಳ ಮುಖಾಂತರವಾಗಿ, ಹಲವಾರು ನೀತಿಗಳನ್ನ ತರೋದರ ಮುಖಾಂತರವಾಗಿ ಅವ್ರು ಏನ್ ಮಾಡಿದ್ರು? ಇಡೀ ಭಾರತವನ್ನ ತಮ್ಮ ವಶವನ್ನ ಮಾಡ್ಕೊಂಡಿದ್ರು. ಮೊದಲನೇದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೀನಿ. ಸ್ವತಂತ್ರ ಪೂರ್ವದಲ್ಲಿ ನಾವು ತಗೊಂಡಾಗ ವಿಷಯಗಳನ್ನು ಮುಟ್ಟಿಸೋದು ತುಂಬ ಕಷ್ಟ ಆಗಿತ್ತು. ಎಲ್ಲ ವಿಚಾರಗಳಾಗ್ಬೋದು, ಪ್ರತಿಯೊಂದನ್ನು ಸಹ ಶಿಕ್ಷಕರ ಶ್ರಮದಿಂದನೇ ಎಲ್ಲವನ್ನು ವಿಷಯವನ್ನು ಮುಟ್ಟಿಸ್ಬೇಕಾಗಿತ್ತು. ಯಾವುದೇ ರೀತಿಯ ಪ್ರಾತ್ಯಕ್ಷತೆ ಮಕ್ಕಳಿಗೆ ನೀಡೋದು ಕಷ್ಟ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಶಿಕ್ಷಣದಿಂದ, ತಂತ್ರಜ್ಞಾನಗಳ ಬಳಕೆಯಿಂದ ಮಕ್ಕಳಿಗೆ ಪ್ರತಿಯೊಂದು ವಿಚಾರವನ್ನು ನಾವು ಪ್ರಾಕ್ಟಿಕಲ್ ಆಗಿ ತಿಳಿಸ್ಬೋದು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ತುಂಬ ದೊಡ್ಡ ಚಾಲೆಂಜ್ ಅಂತಂದರೆ ಇನ್ಫ್ರಾಸ್ಟ್ರಕ್ಚರು ಮತ್ತು ಶಿಕ್ಷಕರ ಕೊರತೆ ಮತ್ತು ಲರ್ನಿಂಗ್ ಗ್ಯಾಪ್ ಔಟ್ಕಮ್ಮು. ಇದು ಮೂರು ಬಹಳ ಮೇಯ್ನು ಎದ್ದು ಕಾಣ್ತಾ ಇರೋವಂಥದ್ದು. ಈ ಇನ್ಫ್ರಾಸ್ಟ್ರಕ್ಚರ್ಗಿಂತ ಹೆಚ್ಚಾಗಿ ಶಿಕ್ಷಕರ ಕೊರತೆ ಯಾಕೆ ಅಂತಂದರೆ, ನಮ್ಮ SLC ಪ್ರೌಢಶಾಲೆ SLCಯಲ್ಲಿ ತೊಗೊಂಡ್ರೆ ರಿಸಲ್ಟು ಕಡಿಮೆ ಆಗ್ತಾಯಿದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕೊನೆಯ ಸ್ಥಾನ ಇದೆ. ಇದಕ್ಕೆ ಮೇನ್ ಕಾರಣ ಶಿಕ್ಷಕರ ಕೊರತೆ ಅಂತಲೂ ಕರಿಬಹುದು. ಇನ್ನು ಲರ್ನಿಂಗ್ ಗ್ಯಾಪ್ ಏನಂತಂದರೆ, ವಯೋಮಾನಕ್ಕೆ ಸಹಜವಾಗಿ ಅಂದರೆ ವಿದ್ಯಾರ್ಥಿಗಳಿಗೆ ಬಹಳ ಬೇಗನೂ ಸೇರಿಸಿರ್ತಾರೆ. ಅವರ ಕಲಿಕಾ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರಿಗೆ ಅದನ್ನು ಕ್ಯಾಶ್ ಮಾಡೋಕ್ಕಾಗ್ತಾಯಿಲ್ಲ. ಜೊತೆಗೆ OOSC ಮಕ್ಕಳು ಬಹಳ ಸಂಖ್ಯೆಯಲ್ಲಿದ್ದಾರೆ. ಇದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ಮೊದಲು ಶಿಕ್ಷಕರ ನೇಮಕಾತಿ ಆಗಾಗ್ಗೆ ಪ್ರತಿ ವರ್ಷವೂ ಆದರೆ ಅದು ಆ ಗ್ಯಾಪ್ ನಮಗೆ ತುಂಬುತ್ತೆ. ಪ್ರತಿಯೊಬ್ಬ ಮಗುಗೂ ಸಹ ಅವನ ಮಾತೃಭಾಷೆ ಬಹಳ ಅವಶ್ಯಕ. ಏನು ಅವನು ನಮ್ಮ ಕನ್ನಡ ಆಗಿರ್ಬೋದು, ಬೇರೆ ಇದರಲ್ಲಿ ತಮಿಳಾಗಿರ್ಬೋದು, ತೆಲುಗು ಆಗಿರ್ಬೇಕು, ಪ್ರತಿಯೊಂದು ಮಗುನೂ ಸಹ ಹುಟ್ಟಿದಾಗಿಂದ ಯಾವ ಭಾಷೆಯನ್ನು ಆಡ್ತಾನೆ ಅದು ಅವನ ಒಂದು ಮಾತೃಭಾಷೆ ಆಗುತ್ತೆ. ಹೃದಯದ ಒಳಗಡೆಯಿಂದ ಬರುವೊಂದು ತನ್ನ ಏನು ಅವನಿಗೆ ಅನುಭವ ಆಗಿರ್ಬೋದು, ಅವನ ಇಮೋಷನ್ ಆಗಿರ್ಬೋದು, ಅವನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವನ ಮಾತೃಭಾಷೆ ಮಾತ್ರ ಸಾಧ್ಯ. ಬೇರೆ ಯಾವ ಭಾಷೆಯಿಂದನೇ ಅಷ್ಟು ಆ ಇಮೋಷನ್ನ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದಿನ ಖಾಸಗಿ ಶಾಲೆ ಶಿಕ್ಷಣಕ್ಕೂ ನಮ್ಮ ಸರ್ಕಾರಿ ಶಾಲೆಗೆ ಶಿಕ್ಷಣಕ್ಕೂ ಅಂದರೆ ಟೆಕ್ನಾಲಜಿ. ಹೌದು, ಇಂದಿನ ವೇಗವಾಗಿ ಓಡ್ತಿರುವಂಥ ಪ್ರಪಂಚಕ್ಕೆ ಟೆಕ್ನಾಲಜಿ ಅವಶ್ಯಕ. ಅದನ್ನು ಮಕ್ಕಳಿಗೂ ತರಬೇಕು ಅನ್ನೋದು ನಿಜ. ಆದರೆ ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಓದುವ ಹವ್ಯಾಸವನ್ನು ಬೆಳೆಸಬೇಕು. ಪ್ರೈವೇಟ್ ಶಾಲೆಗಳು ಪ್ರತಿಯೊಂದು ಮಗುವಿಗೆ ಕೆಲವೊಂದು ನಾನು ಕಂಡಿರೋಂತೆ ಪ್ರತಿಯೊಂದು ಮಕ್ಳಿಗೂ ಸಹ ಟ್ಯಾಬ್ಗಳನ್ನು ಕೊಟ್ಟಿರ್ತಾರೆ. ಆ ಟ್ಯಾಬ್ ಮುಖಾಂತರನೇ ಅವರು ಕಲಿಕೆಯನ್ನು ನೋಡ್ತಾರೆ, ಪಾಠನೂ ಅಲ್ಲೇ ನೋಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು, ಆಡಿಯೋಗಳು, ಹಾಗೆ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಆ ಟ್ಯಾಬ್ನಲ್ಲಿ ಸೇವ್ ಆಗಿರ್ತದೆ. ಅಂಥ ಟ್ಯಾಬ್ಗಳನ್ನು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಒದಗಿಸ್ಕೊಟ್ರೆ ಖಂಡಿತವಾಗಿಯೂ ನಾವು ತಂತ್ರಜ್ಞಾನ ಆಧಾರಿತ ಕಲಿಕೆಯನ್ನು ಮಾಡಿ ಈ ಪ್ರೈವೇಟ್ ಶಾಲೆಗಳು ಮಕ್ಕಳು ಹೇಗೆ ತಂತ್ರಜ್ಞಾನ ಆಧಾರಿತ ಪಾಠನ ಕಲಿತಾರೋ, ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳುಗಳು ಸಹ ಅದೇ ರೀತಿ ಕಲಿತು ಕಲಿಕೆಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ.